ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಮಾಡೋಕ್ಕೆ ಏನೇನು ಹಾಕ್ಬೇಕಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಈ ಥರ ಮಾಡ್ತೀನಿ. ಚಿಕನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನು ಖಾರದ ಪುಡಿ, 2ರಿಂದ 3. ಸ್ವಲ್ಪ ನಮ್ಮ ಖಾರ ಜಾಸ್ತಿ, ಹಾಗಾಗಿ ಖಾರದ ಪೌಡ್ರು, ಕಾರ್ನ್ಫ್ಲವರು, 3 ಸ್ಪೂನು, ಆಮೇಲೆ ತೇಜು ಕಬಾಬ್ ಪೌಡ್ರು, ಚಿಕನ್ ಕಬಾಬ್ ಪೌಡ್ರ್ ಬಳಸ್ತೀನಿ. ಸ್ಪರ್ಶ ಬಳಸ್ತೀನಿ ಪೌಡ್ರ್. ಇವತ್ತೇನು ಚಿಕನ್ ಇದು ತೇಜು ತಂದುಬಿಟ್ಟಿದ್ದಾರೆ. 1 ಪ್ಯಾಕು. ಆಮೇಲೆ ಮೊಟ್ಟೆ, ನಾನು ವೈಟ್ ಮಾತ್ರ ಹಾಕ್ತೀನಿ. ಎಲ್ಲೋ ಹಾಕಿದ್ರೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ, ಸ್ಮೆಲ್ ಬರುತ್ತೆ ಅಂತ ವೈಟ್ ಮಾತ್ರ ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ನೋಡಿಬಿಟ್ಟು ಆಮೇಲೆ ಹಾಕ್ಕೊತೀನಿ. ಇಷ್ಟು ಹಾಕಿರ್ತೀನಿ. ಕಬಾಬ್ ಪೌಡ್ರಲ್ಲಿರೋದು ಸ್ವಲ್ಪ ಸಾಲ್ಟು, ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಹೀಗಾಗಿದೆ. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಕಬಾಬು, ಸ್ವಲ್ಪ ಕೈಮಾ ಸಾಂಬಾರು, ಕೈಮಾ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟನ್ ಫ್ರೈ, ರೆಡ್ ಚಿಲ್ಲಿ ಮಾಡಬೇಕಂತ ಇವತ್ತು ನಮ್ಮ ಯಜಮಾನ್ರಿಗೆ ತಂದಿದ್ದಾರೆ, ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಮನೇಲಿ ಏನು ಫ್ರೆಂಡ್ಸ್ ಇವತ್ತು ಸಂಡೇ ಅಂತ ಮೆಸೇಜ್ ಹಾಕಿ ಫ್ರೆಂಡ್ಸ್, ಕಮೆಂಟ್ ಮೂಲಕ. ನೋಡಿ, ನಾನು ಹೀಗೆ ಮಾಡ್ತೀನಿ ಕಬಾಬು. ಸ್ವಲ್ಪ ಪೆಪ್ಪರ್ ಯೂಸ್ ಮಾಡೋರು ಮಾಡ್ಬೋದು, ಪೆಪ್ಪರ್ ಪೌಡ್ರು. ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಸ್ವಲ್ಪ ನೆನಿಬೇಕು. ಇದು ಚೆನ್ನಾಗಿ ನೆಂದರೆ ಆಮೇಲೆ ಕಬಾಬ್ ಮಾಡೋದು. ನೆನಿಲಿ, ಅದು ಸ್ವಲ್ಪ ನೆನಿಬೇಕು ಚೆನ್ನಾಗಿ. ಕಬಾಬ್ ಚೆನ್ನಾಗಿ ನೆಂದ್ರೇ ಎಲ್ಲ ಹದವಾಗಿ ಕುತ್ಕೊಳ್ಳೋದು ಮಸಾಲೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.